ಕನ್ನಡವಾಗಿರು. ಎಲ್ಲಾ ನನ್ನ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಪ್ರೀತಿಸುವವರಿಗೆ ನನ್ನ ನಮನಗಳು. 1956 ನವೆಂಬರ್ 1ರಂದು ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಮೈಸೂರು ಸಂಸ್ಥಾನ ರಾಜ್ಯವನ್ನು ಸ್ಥಾಪಿಸಿದರು. 1973 ನವೆಂಬರ್ 1ರಂದು ಮೈಸೂರು ಸಂಸ್ಥಾನಕ್ಕೆ ಕರ್ನಾಟಕ ಎಂದು ಹೆಸರು ಇಡಲಾಯಿತು. ರಂಗಜನ್ನ ಕೊನ್ನ ಕನ್ನಡದ ಕವಿಗಳು ದಾರಾ ಬೇಂದ್ರೆ, ಕುಮಾರವ್ಯಾಸ, ಕುವೆಂಪು ಈ ನಾಡಿನ ಸೇವೆ ಮಾಡಿದ್ದಾರೆ. ಕೋಲಾಟ, ಯಕ್ಷಗಾನ, ಡೊಳ್ಳು ಕುಣಿತ ತುಂಬಾ ಚೆನ್ನಾಗಿರುತ್ತದೆ. ಕರ್ನಾಟಕದಲ್ಲಿ ಧರ್ಮಸ್ಥಳ, ಉಡುಪಿ, ಶೃಂಗೇರಿ, ಹೊರನಾಡು, ಶ್ರವಣಬೆಳಗೊಳ ಮುಂತಾದ ಪುಣ್ಯಕ್ಷೇತ್ರಗಳಿವೆ. ಬೇಲೂರು, ಹಳೇಬೀಡು, ಹಂಪಿ, ಮೈಸೂರು, ಜೋಗದ ಜಲಪಾತ, ಐಹೊಳೆ ಮುಂತಾದ ಪ್ರೇಕ್ಷಣೀಯ ಸ್ಥಳಗಳಿವೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ಕ್ರೀಡಾ ಕ್ಷೇತ್ರದಲ್ಲಿ ಅನಿಲ್ ಕುಂಬ್ಳೆ, ಪ್ರಕಾಶ್ ಪಡುಕೋಣೆ, ರಾಹುಲ್ ದ್ರಾವಿಡ್ ತುಂಬಾ ಪ್ರಸಿದ್ಧರಾಗಿದ್ದಾರೆ. ಇನ್ಫೋಸಿಸ್ ಸಂಸ್ಥೆಯನ್ನು ಕಟ್ಟಿದ್ದ ನಾರಾಯಣ ಮೂರ್ತಿ ಅವರು ಕರ್ನಾಟಕದವರೇ. ಕಿತ್ತೂರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ ಮುಂತಾದ ವೀರ ಮಹಿಳೆಯರು ಇಲ್ಲಿಯೇ ಜನ್ಮವೆತ್ತಿದ್ದಾರೆ. ಬಸವಣ್ಣ, ಸರ್ವಜ್ಞ, ಅಕ್ಕಮ್ಮ ಮಹಾದೇವಿ ಮುಂತಾದ ವಚನಕಾರರು ಇಲ್ಲಿಯ ಜನರನ್ನು ಉದ್ಧರಿಸಿದ್ದಾರೆ. ಕಲಾಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಪ್ರಸಿದ್ಧರಾಗಿದ್ದು ಕನ್ನಡ ಭಾಷೆಗೆ ಕಿರೀಟಪ್ರಾಯರೆನಿಸಿದ್ದಾರೆ. ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ. ಪ್ರಸಿದ್ಧವಾದ ಬೆಂಗಳೂರು ಈ ರಾಜ್ಯದ ರಾಜಧಾನಿ. ಕನ್ನಡಿಗರು ತುಂಬಾ ವಿಶಾಲ ಹೃದಯದವರು. ಎಲ್ಲರನ್ನೂ ತಮ್ಮವರೇ ಎಂದು ಭಾವಿಸುವವರು. ಕನ್ನಡ ಭಾಷೆ ಮಧುರವು, ಸರಳವು, ಶುದ್ಧವು, ಶ್ರೇಷ್ಠವೂ ಆಗಿದೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡ ಸತ್ಯ, ಕನ್ನಡ ನಿತ್ಯ, ಧನ್ಯವಾದಗಳು. ನಮ್ಮ ಕರುನಾಡಿನ ಮೂಲ ಮತ್ತು ಕರುನಾಡಿನ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟ ಸುಧಾರಣಾ ಧನ್ಯವಾದಗಳು.